2024 ಲೋಕಸಭಾ ಚುನಾವಣೆಯಲ್ಲಿ ನಾನು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಖಂಡಿತ ಇರುತ್ತೇನೆ ಅಂತೇಳಿ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಕೂಡ ಇದುವರೆಗೂ ಬಿಜೆಪಿಗೆ ಬಾಹ್ಯ ಬೆಂಬಲವನ್ನು ಕೊಟ್ಟಿದ್ದೀವಿ. ಇನ್ನೂ ಕೂಡ ಬಿಜೆಪಿಯ ಸಹ ಸದಸ್ಯತ್ವವಾಗಲಿ ಪ್ರಾಥಮಿಕ ಸದಸ್ಯತ್ವವನ್ನು ಪಡೆದಿಲ್ಲ. ನಾವು ಪಕ್ಷೇತರ ಸಂಸದರಾಗಿ ಈಗೇನು ಕೆಲಸ ಮಾಡ್ತಾ ಇದ್ದಾರೆ, ಸೊ ಇವಾಗಲೂ ಕೂಡ ಪಕ್ಷೇತರ ಸಂಸದರು ಬಿಜೆಪಿಗೆ ಬಾಹ್ಯ ಬೆಂಬಲವನ್ನು ವಿಧಾನಸಭಾ ಚುನಾವಣೆಯಲ್ಲಿ ಮಾತ್ರ ಕೊಟ್ಟಿರ್ತಕ್ಕಂಥದ್ದು. ಪಕ್ಷ ಯಾವುದು ಅಂತೇಳಿ ನಮ್ಮ ನಾಯಕಿಯಾದಂಥ ಸುಮಲತಾ ಅಂಬರೀಷ್ ಅವರು ತೀರ್ಮಾನ ಮಾಡ್ತಾರೆ. ಪಕ್ಷ ಯಾವುದಾದ್ರೂ ಕೂಡ ನಾವು ಖಂಡಿತ ಕಣದಲ್ಲಿರ್ತೀವಿ, ಅದು 100ಕ್ಕೆ 100 ಭಾಗ ಸತ್ಯ. ಇದು ಸುಮಲತಾ ಅಂಬರೀಷ್ ಅವರ ಮಾತೆ. ಖಂಡಿತ ಅವರು ಸ್ಪರ್ಧೆ ಖಂಡಿತ ಮಾಡೇ ಮಾಡ್ತಾರೆ. ಅದು ಮಂಡ್ಯ ಲೋಕಸಭಾ ಕ್ಷೇತ್ರನೇ ಆಗಿರುತ್ತೆ. 2024 ಲೋಕಸಭಾ ಚುನಾವಣೆಯಲ್ಲಿ ನಾನು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಖಂಡಿತ ಇರುತ್ತೇನೆ ಅಂತೇಳಿ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಕೂಡ ಇದುವರೆಗೂ ಬಿಜೆಪಿಗೆ ಬಾಹ್ಯ ಬೆಂಬಲವನ್ನು ಕೊಟ್ಟಿದ್ದೀವಿ. ಇನ್ನೂ ಕೂಡ ಬಿಜೆಪಿಯ ಸಹ ಸದಸ್ಯತ್ವವಾಗಲಿ ಪ್ರಾಥಮಿಕ ಸದಸ್ಯತ್ವವನ್ನು ಪಡೆದಿಲ್ಲ. ನಾವು ಪಕ್ಷೇತರ ಸಂಸದರಾಗಿ ಈಗೇನು ಕೆಲಸ ಮಾಡ್ತಾ ಇದ್ದಾರೆ, ಸೊ ಇವಾಗಲೂ ಕೂಡ ಪಕ್ಷೇತರ ಸಂಸದರು ಬಿಜೆಪಿಗೆ ಬಾಹ್ಯ ಬೆಂಬಲವನ್ನು ವಿಧಾನಸಭಾ ಚುನಾವಣೆಯಲ್ಲಿ ಮಾತ್ರ ಕೊಟ್ಟಿರ್ತಕ್ಕಂಥದ್ದು. ಪಕ್ಷ ಯಾವುದು ಅಂತೇಳಿ ನಮ್ಮ ನಾಯಕಿಯಾದಂಥ ಸುಮಲತಾ ಅಂಬರೀಷ್ ಅವರು ತೀರ್ಮಾನ ಮಾಡ್ತಾರೆ. ಪಕ್ಷ ಯಾವುದಾದ್ರೂ ಕೂಡ ನಾವು ಖಂಡಿತ ಕಣದಲ್ಲಿರ್ತೀವಿ, ಅದು 100ಕ್ಕೆ 100 ಭಾಗ ಸತ್ಯ. ಇದು ಸುಮಲತಾ ಅಂಬರೀಷ್ ಅವರ ಮಾತೆ. ಖಂಡಿತ ಅವರು ಸ್ಪರ್ಧೆ ಖಂಡಿತ ಮಾಡೇ ಮಾಡ್ತಾರೆ. ಅದು ಮಂಡ್ಯ ಲೋಕಸಭಾ ಕ್ಷೇತ್ರನೇ ಆಗಿರುತ್ತೆ.